ಚಿಂತನೆ ಮಾಡೋದು ಎಲ್ಲಿಂದ ಸ್ಟಾರ್ಟ್ ಮಾಡೋದು ಎಲ್ಲರೂ ಹೋಗಿ ಸರ್. ಇವತ್ತಿನ ದಿವಸ ಮುಂಬರುವ ಲೋಕಸಭಾ ಚುನಾವಣಾ ಪ್ರಯುಕ್ತವಾಗಿ ನಮ್ದು ಎಂಟೈರ್ ಬ್ಯಾಂಗ್ಳೂರು ಸಿಟಿಗೆ ಸ್ವಲ್ಪ CAPF ಅಂದರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಕಂಪ್ನೀಸ್ ಬಂದಿದೆ. ಆ ಕಂಪ್ನೀಸ್ ನಲ್ಲಿ ಒಂದು ಇವತ್ತು ರೂಟ್ ಮಾರ್ಚಿಗೆ ಅಂತ ಹೇಳ್ಬಿಟ್ಟು ನಮ್ಮದು ದೇವನಹಳ್ಳಿ ಮತ್ತು ಯಲಹಂಕ ಕಾನ್ಸ್ಟಿಟ್ಯೂನ್ಸಿಗೆ ಕೊಟ್ಟಿದ್ದಾರೆ. ಎರಡು ಕೂಡ ಚಿಕ್ಕಬಳ್ಳಾಪುರ MP ಕಾನ್ಸ್ಟಿಟ್ಯೂನ್ಸಿಗೆ ಸೇರುವಂಥ ಜಾಗಗಳು. ಈಗ ದೇವನಹಳ್ಳಿನಲ್ಲಿ ನಾವು ಹೊಸ ಬಸ್ ಸ್ಟ್ಯಾಂಡಿಂದ ಶುರು ಮಾಡಿ ಹಳೆ ಬಸ್ ಸ್ಟ್ಯಾಂಡ್, ಗಾಂಧಿ ಚೌಕ್, ಟಿಪ್ಪು ಸರ್ಕಲ್ ಈ ಥರ ಇಂಪಾರ್ಟೆಂಟ್ ಏರಿಯಾಸ್ನ ಕವರ್ ಮಾಡಿದ್ದೀವಿ. ಅದೇ ಪ್ರಕಾರ ಚಿಕ್ಕಜಾಲನಲ್ಲಿ ಕೂಡ ಚಿಕ್ಕಜಾಲ ಮತ್ತು ಜಾಲ ಹೋಬಳಿ ಸುತ್ತಮುತ್ತ ನಾವು ಕವರ್ ಮಾಡಿದ್ದೀವಿ. ಮತ್ತು ಮಧ್ಯಾಹ್ನ ನಂತರ ಯಲಹಂಕದಲ್ಲಿ ಯಲಹಂಕ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ನಮ್ಮದು ಯಾವ್ದಾದ್ರು ಇಂಪಾರ್ಟೆಂಟ್ ಜಾಗಗಳನ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅಲ್ಲಿ ಎಲ್ಲ ನಾವು ರೂಟ್ ಮಾರ್ಚ್ ಮಾಡ್ತಾ ಇದ್ದೀವಿ. ಇದು ರೂಟ್ ಮಾರ್ಚ್ ನಾವು ಮೇನ್ಲಿ ಸ್ವಲ್ಪ ಸೆನ್ಸಿಟಿವ್ ಆಗಿ ಇರೋ ಏರಿಯಾ, ಮತ್ತು ಎಲ್ಲಿ ಸ್ವಲ್ಪ ಪೊಲಿಟಿಕಲಿ ಕ್ಲಾಶ್ ಆಗೋ ಸಂಭವ ಇದೆ ಆ ಥರ ಏರಿಯಾ, ಮತ್ತು ಮೇನ್ ಬಸ್ ಸ್ಟ್ಯಾಂಡ್ ಥರ ಜಾಗ ಎಲ್ಲಿ ಜನ ಸಂದಣಿ ಜಾಸ್ತಿ ಇರುತ್ತೆ, ಈ ಥರ ಜಾಗದಲ್ಲಿ ಮಾಡಿಬಿಟ್ಟು ಜನದ ಮಧ್ಯೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಲಿಕ್ಕೆ ಮತ್ತು ಲೋಕಸಭಾ ಚುನಾವಣೆಗೆ ನಾವು ಸಿದ್ಧರಿದ್ದೀವಿ ಅಂತ ಹೇಳಲಿಕ್ಕೆ ಅಂತ ಹೇಳ್ಬಿಟ್ಟು ಮಾಡುವಂಥದ್ದು ಒಂದು ನಮ್ದು ಪ್ರಾಕ್ಟೀಸ್ ಆಗಿ ಇರುತ್ತೆ. ಇದೇ ಪ್ರಕಾರ ಇನ್ನು ಮುಂದೆ ಕೂಡ ಕಂಟಿನ್ಯೂ ಆಗುತ್ತೆ. ಈಗ ಸದ್ಯಕ್ಕೆ ಒಂದೇ ಕಂಪ್ನಿ ಬೇರೆ ಬೇರೆ ಕಡೆ ರೊಟೇಟ್ ಆಗ್ತಾ ಇದೆ. ನಮಗೆ ಯಾವಾಗ ಪರ್ಮನೆಂಟ್ ಆಗಿ ಫಿಕ್ಸ್ಡ್ ಕಂಪನೀಸ್ ಬರುತ್ತೆ ಆವಾಗ ಇನ್ನೂ ಜಾಸ್ತಿ ರೂಟ್ ಮಾರ್ಚಸ್ ನಾವು ಕೈಗೊಳ್ಬೋದು. ಸರ್, ಈಗ